ಶ್ರೀ ಗುರುಭ್ಯೋ ನಮಃ. ಎಲ್ಲರಿಗೂ ನಮಸ್ಕಾರ. ಧೃತಿ ಡಿವೋಷನಲ್ ಚಾನಲ್ಗೆ ಸ್ವಾಗತ. ನಾನು ಇವತ್ತಿನ ವಿಡಿಯೋದಲ್ಲಿ ಭರತ ಹುಣ್ಣಿಮೆಯ ಪ್ರಯುಕ್ತ ಜಗನ್ಮಾತೆ ಶ್ರೀ ರೇಣುಕಾ ಯಲ್ಲಮ್ಮ ದೇವಿಯು ಎಲ್ಲರ ಭಕ್ತರ ಮಾತೆಯಾಗಿ ಎಲ್ಲರಿಗೆ ಅಮ್ಮನಾಗಿರುವುದರಿಂದ ಎಲ್ಲರ ಅಮ್ಮ ಯಲ್ಲಮ್ಮ ಅಂತ ರೂಢನಾಮದೊಂದಿಗೆ ಪ್ರಖ್ಯಾತಳಾಗಿ ದಕ್ಷಿಣ ಭಾರತದ ಪ್ರಮುಖ ಶಕ್ತಿ ಕೇಂದ್ರವಾಗಿ, ಭಕ್ತರ ಆರಾಧ್ಯ ದೇವತೆಯಾಗಿ, ಭಕ್ತರ ಕಾಮಧೇನುವಾಗಿ ಇಷ್ಟಾರ್ಥ ಸಿದ್ಧಿಗಳನ್ನು ನೀಡುವ ಕರುಣಾಮಯಿ ತಾಯಿಯ ಮಹತ್ವ ಮತ್ತು ಇತಿಹಾಸವನ್ನು ಹೇಳ್ತಾ ಇದ್ದೀನಿ. ವಿಡಿಯೋನ ಪೂರ್ತಿಯಾಗಿ ನೋಡಿ. ಕಾಮಧೇನುವಿನ ವೈಶಿಷ್ಟ್ಯ ನೋಡಿ ಅದನ್ನು ಪಡೆಯುವ ದುರಾಸೆಯಿಂದ ಮಹಸ್ಪತಿ ನಗರದ ಅರಸು ಕಾರ್ತವೀರ್ಯಾರ್ಜುನ ರಾಜನು ಶ್ರೀ ಜಮದಗ್ನಿ ಋಷಿಗಳ ಮೇಲೆ 21 ಸಲ ಘೋರವಾದ ಹೊಡೆತ ಕೊಟ್ಟು ಹತ್ಯೆ ಮಾಡಿ ಕಾಮಧೇನು ಪಡೆಯಲು ಹೋದಾಗ ಅದು ಮಾಯವಾಗಿ ಬಿಡುತ್ತದೆ. ಕಾರ್ತವೀರ್ಯಾರ್ಜುನನು ಬರಿಗೈಯಿಂದ ಹಿಂದಿರುಗುತ್ತಾನೆ. ಶ್ರೀ ಜಮದಗ್ನಿ ಋಷಿಗಳ ಮಗನಾದ ರಾಮಭದ್ರನು ಮಾತೃಹತ್ಯೆ ವಿಮೋಚನೆಯಿಂದ ಮುಕ್ತನಾಗಿ ಶಿವನಿಂದ ಪರಶು ಅಸ್ತ್ರವನ್ನು ಪಡೆದು ಪರಶುರಾಮನೆಂದು ಖ್ಯಾತಿ ಹೊಂದಿ ಶ್ರೀ ಪಾರ್ವತಿಯನ್ನು ಒಲಿಸಿಕೊಂಡು ಅಂಬಿಕಾಸ್ತ್ರವನ್ನು ಪಡೆದು ಪರಮ ಪರಾಕ್ರಮಿ ಎಂದೆನಿಸಿಕೊಳ್ಳುತ್ತಾನೆ. ಶ್ರೀ ಜಮದಗ್ನಿ ಋಷಿಯ ಆಶ್ರಮದಲ್ಲೆಲ್ಲ ಸ್ಮಶಾನ ಮೌನ ಆವರಿಸಿ ರೇಣುಕಾದೇವಿಯು ಜಮದಗ್ನಿ ಋಷಿಯ ಮೇಲೆ ಬಿದ್ದು ಹೊರಳಾಡುತ್ತಾ ತನ್ನ ಕಂಕಣ ಮಂಗಳ ಸೂತ್ರವನ್ನು ತೆಗೆದುಹಾಕಿ ಕೈಲಾಸದ ಕಡೆಗೆ ಕೈ ಮಾಡಿ ಪರಶುರಾಮ ಪರಶುರಾಮ ಎಂದು ದುಃಖೋದ್ಗಾರದಿಂದ ಕೂಗಲು ತಕ್ಷಣವೇ ಆಶ್ರಮಕ್ಕೆ ಪ್ರತ್ಯಕ್ಷನಾದ ಪರಶುರಾಮನು ತಂದೆಯ ಹತ್ಯೆಯನ್ನು ನೋಡಿ ಕೋಪೋದ್ರಿಕ್ತನಾದ. ಪರಶುರಾಮನು ನಡೆದ ಘಟನೆಯನ್ನು ತನ್ನ ತಾಯಿಯಿಂದ ತಿಳಿದುಕೊಂಡ ಕೂಡಲೇ ತನ್ನ ಪರಶುವನ್ನು ಮೇಲೆತ್ತಿ ತಾಯಿಯಾದ ಶ್ರೀ ರೇಣುಕಾದೇವಿಯ ಆಶೀರ್ವಾದ ಪಡೆದು ದುಷ್ಟ ಕ್ಷತ್ರಿಯನಾದ ಕಾರ್ತವೀರ್ಯಾರ್ಜುನನಲ್ಲದೆ ಭೂಮಂಡಲದಲ್ಲಿರುವ ಎಲ್ಲ ದುಷ್ಟ ಕ್ಷತ್ರಿಯರನ್ನು ತನ್ನ ತಂದೆಯ ಮೇಲೆರಗಿದ 21 ಹೊಡೆತಗಳಿಂದ 21 ಸಲ ಭೂಪ್ರದಕ್ಷಿಣೆ ಮಾಡಿ ಸಂಹರಿಸುತ್ತೇನೆ ಎಂಬ ಘನಘೋರ ಶಪಗೈಯಲು ಇಡೀ ಭೂಮಂಡಲವೇ ನಡುಗಿ ಸಪ್ತ ಸಾಗರಗಳು ಉಕ್ಕಿ ಮೇಲೆದ್ದು ಆಕಾಶದಲ್ಲಿ ಸಹಸ್ರಾರು ಮಿಂಚುಗಳು ಒಮ್ಮೆಲೆ ಸಂಚರಿಸಿದಾಗ ಭೂಮಂಡಲದಲ್ಲಿಯ ಎಲ್ಲ ದುಷ್ಟ ಕ್ಷತ್ರಿಯರು ಭಯಭೀತಿಯಿಂದೊಡಗೂಡಿ ಜೀವ ಭಯದಿಂದಿರಲು ಪರಶುರಾಮನು ದುಷ್ಟನಾದ ಕಾರ್ತವೀರ್ಯಾರ್ಜುನನನ್ನು ಸಂಹಾರ ಮಾಡುತ್ತಾ 21 ಸಲ ಭೂಪ್ರದಕ್ಷಿಣೆ ಮಾಡಿ ಭೂಮಂಡಲದಲ್ಲಿರುವ ಎಲ್ಲ ದುಷ್ಟ ಕ್ಷತ್ರಿಯರನ್ನು, ದಾನವರನ್ನು ಮತ್ತು ರಾಕ್ಷಸರನ್ನು ಸಂಹಾರ ಮಾಡುತ್ತಾನೆ. ಶ್ರೀ ಜಮದಗ್ನಿ ಮುನಿಯ ಆಶ್ರಮದಲ್ಲಿ ತಂದೆಯಾದ ರುಚಿಕ ಮುನಿಗಳು ತಮ್ಮ ದಿವ್ಯ ಜ್ಞಾನದ ದೃಷ್ಟಿಯಿಂದ ತನ್ನ ಮಗನಿಗೆ ಬಂದ ಕಷ್ಟ ಪರಿಹಾರಕ್ಕಾಗಿ ತಮ್ಮೊಂದಿಗೆ ಅಗಸ್ತ್ಯ, ವಸಿಷ್ಠ, ವಿಠೋಬ ಹಾಗೂ ಶಿರಶೃಂಗ ಮುಂತಾದ ಮುನಿಗಳೊಂದಿಗೆ ರಾಮಶೃಂಗ ಪರ್ವತದಲ್ಲಿರುವ ಆಶ್ರಮಕ್ಕೆ ಬಂದು ಸಂಜೀವನಿ ಮಂತ್ರದಿಂದ ಅಭಿಮಂತ್ರಿಸಿ ಜಮದಗ್ನಿಗೆ ಪುನರ್ಜನ್ಮವನ್ನು ಒದಗಿಸುತ್ತಾನೆ. ಹೀಗೆ 4 ದಿವಸ ಶ್ರೀ ರೇಣುಕಾದೇವಿಗೆ ಒದಗಿ ಬಂದ ವಿಧವಾ ಯೋಗವನ್ನು ಕಲಿಯುಗದಲ್ಲಿ 4 ತಿಂಗಳು ಅಂದರೆ ಮಾರ್ಗಶೀರ್ಷ ಪೂರ್ಣಿಮೆಯಿಂದ ಚೈತ್ರ ಪೂರ್ಣಿಮೆಯವರೆಗೆ ಕಂಕಣ ಮಂಗಳಸೂತ್ರ ಇರುವುದಿಲ್ಲ. ಪರಶುರಾಮನು ತನ್ನ ಶಪಥವನ್ನು ಪೂರ್ಣ ಮಾಡಿ ಭೂಮಂಡಲದ ಭಾರವನ್ನು ಇಳಿಸಿ ತಂದೆ ತಾಯಿಗಳ ಸೇವೆಗಾಗಿ ಆಶ್ರಮದಲ್ಲಿರಲು ಮಳೆ ನಿಂತರೂ ಮರದ ಹನಿ ನಿಲ್ಲಲಿಲ್ಲ ಎಂಬ ಗಾದೆಯಂತೆ ಆಶ್ರಮದ ಸಮೀಪದಲ್ಲಿ ಎಡಾಸುರ ಮತ್ತು ಬೇಟಾಸುರರೆಂಬ ರಾಕ್ಷಸರು ನುಸುಳಿ ಸಜ್ಜನರನ್ನು ಪೀಡಿಸುತ್ತಾ ಮುನಿಗಳು ಮಾಡುವ ಶಾಂತಿ ಹೋಮಗಳಿಗೆ ಕಂಟಕ ವ್ಯತ್ಯಯ ತರುವುದನ್ನು ಅಲ್ಲಿರುವ ಋಷಿಗಳ ಜಮದಗ್ನಿ ರೇಣುಕಾದೇವಿಯ ಮೊರೆ ಹೋಗಲು ತಂದೆ ತಾಯಿಗಳ ಆಜ್ಞೆಯಂತೆ ಪರಶುರಾಮನು ಎಡಾಸುರ ಮತ್ತು ಬೇಟಾಸುರರೆಂಬ ರಾಕ್ಷಸರನ್ನು ಚಂಡಾಡಿ ಎಡಾಸುರನ ತಲೆಯ ಬೊರಡೆಯನ್ನು ಚೌಡಾಕಿ ಮಾಡಿ ಬೇಟಾಸುರನ ನರಗಳನ್ನು ತಂತಿ ಮಾಡಿ ಶ್ರೀ ರೇಣುಕಾದೇವಿಯ ಮಹಿಮೆಯನ್ನು ಹಾಡುತ್ತಾ ಆಶ್ರಮಕ್ಕೆ ಬರುತ್ತಾನೆ. ಅಲ್ಲದೆ ಭೂಮಂಡಲದಲ್ಲಿದ್ದ ದೈತ್ಯರನ್ನು ಸಂಹಾರ ಮಾಡಿ ಅವರ ದಂತಗಳಿಂದ ಕವಡೆಯ ಸರವನ್ನು ಮಾಡಿ ಮಹಾತಾಯಿ ಜಗನ್ಮಾತೆಗೆ ಅರ್ಪಿಸುತ್ತಾನೆ. ಅಲ್ಲದೆ ಚುಳುಂಬ ಹಾಗೂ ಹಿರುಂಬ ಎಂಬ ರಾಕ್ಷಸರನ್ನು ಸಂಹಾರ ಮಾಡುತ್ತಾನೆ. ಅದಿತಿ ದೇವಿಯಾದ ಶ್ರೀ ರೇಣುಕಾದೇವಿಯು ಶ್ರೀ ಮಹೇಶ್ವರನೇ ಆದ ಜಮದಗ್ನಿ ಮತ್ತು ಶ್ರೀಮನ್ನಾರಾಯಣನೇ ಆದ ಪರಶುರಾಮ ಅವರೆಲ್ಲರೂ ಆಶ್ರಮದಲ್ಲಿ ಕುಳಿತು ಚರ್ಚಿಸುತ್ತಿರಲು ತಾವೆಲ್ಲರೂ ಈ ಭೂಲೋಕಕ್ಕೆ ಅವತರಿಸಿ ಬಂದು ಧರ್ಮ ಸಂಸ್ಥಾಪನೆ ಮಾಡಿ ಭೂಲೋಕಕ್ಕೆ ಅಂಟಿಕೊಂಡಿದ್ದ ಭೂಭಾರವನ್ನು ಕಡಿಮೆಗೊಳಿಸಿ ತಮ್ಮ ಕರ್ತವ್ಯಗಳಿಂದ ಮುಕ್ತರಾಗಿರುವುದರಿಂದ ಈ ದೇಹಗಳನ್ನು ಪರಿತ್ಯಾಗ ಮಾಡುವ ಉದ್ದೇಶವನ್ನು ಹೊಂದಿ ಚರ್ಚಿಸುತ್ತಿರಲು ಶ್ರೀ ರೇಣುಕಾದೇವಿಯು ಮಗನಾದ ಪರಶುರಾಮನನ್ನು ಕುರಿತು, ಈಗ ನಾವೆಲ್ಲರೂ ಈ ದೇಹ ಪರಿತ್ಯಾಗ ಮಾಡುವ ಸಮಯ ಬಂದಿದ್ದರಿಂದ ನಮ್ಮ ಅಂತ್ಯ ಸಂಸ್ಕಾರದ ಹೊಣೆಯನ್ನು ನೀನೇ ತೆಗೆದುಕೊಳ್ಳಬೇಕೆಂದು ನಿರ್ಧರಿಸಲು
ಪರಶುರಾಮನು ತಾಯಿಯನ್ನು ಉದ್ದೇಶಿಸಿ, ಮಹಾತಾಯಿ, ನೀನೇ ಹೋದ ಮೇಲೆ ನಾನಿಲ್ಲಿರಲು ಉಚಿತವೇ ಎಂದು ಕೇಳಲಾಗಿ, ನಾನು ಈ ಅವತಾರವಾದ ರೇಣುಕಾದೇವಿ ಎಂಬ ಶರೀರವನ್ನು ಮಾತ್ರ ಪರಿತ್ಯಾಗ ಮಾಡುತ್ತೇನೆ ಹೊರತು ಆತ್ಮವನ್ನಲ್ಲ. ನಾನು ಈ ಮೊದಲು, ಈಗಲೂ ಮತ್ತು ಈ ನಂತರವೂ ಸಹಿತ ಅದಿತಿ ದೇವಿಯೇ. ಹೀಗಾಗಿ ಭಯಪಡಬೇಡ. ನಾನು ದೇಹ ಪರಿತ್ಯಾಗ ಮಾಡಿದ ಕೂಡಲೇ ಈ ಬ್ರಹ್ಮಶೃಂಗ ಪರ್ವತದ 7 ಕೊಳ್ಳದ ಮಧ್ಯದಲ್ಲಿರುವ ಮಲ್ಲಿಕಾಪುರ ಎಂಬ ಗ್ರಾಮದಲ್ಲಿ ಉದ್ಭವಿಸಿ ಬರುತ್ತೇನೆ. ಇಲ್ಲಿಯೇ ನೆಲೆಯೂರಿ ಧರ್ಮ ಸಂಸ್ಥಾಪನೆ, ದುಷ್ಟ ನಿಗ್ರಹ, ಶಿಷ್ಟರಿಗೆ ಅನುಗ್ರಹ ನೀಡುತ್ತಾ ಅಭಯಹಸ್ತಳಾಗಿ ಸೂರ್ಯ ಚಂದ್ರಾದಿಗಳು ಇರುವವರೆಗೂ ಇರುತ್ತೇನೆ. ಹೀಗೆ ನನ್ನ ಕ್ಷೇತ್ರಕ್ಕೆ ಬಂದು ಹೋಗುವ ನನ್ನ ಭಕ್ತರಿಗೆ ಯಾವುದೇ ರೀತಿಯ ತೊಂದರೆಗಳು ಉಂಟಾಗದಂತೆ ರಕ್ಷಣೆಯನ್ನು ಕೊಡುವ ಭಾರ ನಿನ್ನದು ಅಂತ ಆಶೀರ್ವಚನ ನೀಡುತ್ತಾಳೆ. ತದನಂತರ ಶ್ರೀ ಜಮದಗ್ನಿ ರೇಣುಕಾದೇವಿಯವರು ಸಹ ದೇಹ ಪರಿತ್ಯಾಗ ಮಾಡಿದ ಕೂಡಲೇ ದತ್ತಾತ್ರೇಯ ಮುನಿಗಳ ಆದೇಶದಂತೆ ಪರಶುರಾಮನು ತನ್ನ ಬಾಣಗಳನ್ನು ಪ್ರಯೋಗಿಸಿ ಪವಿತ್ರ ಸಪ್ತ ಜಲಗಳನ್ನು ಒಂದೇ ಕುಂಡದಲ್ಲಿ ಉದ್ಭವಿಸಿ ಆ ಜಲದಿಂದ ತಂದೆ ತಾಯಿ ಅಂತ್ಯಕ್ರಿಯೆ ನಡೆಸುತ್ತಾನೆ. ತದನಂತರದ ಕ್ಷಣಗಳಲ್ಲಿಯೇ ಶ್ರೀ ರೇಣುಕಾದೇವಿಯು ಮಗನಿಗೆ ಪ್ರತ್ಯಕ್ಷಳಾಗಿ ತಾನು ನೀಡಿದ ವಚನದಂತೆ 7 ಕೊಳ್ಳದಲ್ಲಿ ಉದ್ಭವವಾಗುತ್ತಾಳೆ. ಈಗಲೂ ಸಹಿತ ಈ ಕ್ಷೇತ್ರದಲ್ಲಿ ಎಣ್ಣೆಹೊಂಡ ಎಂಬ ತೀರ್ಥವು ಪವಿತ್ರ ಜಲವೆಂದು ಪ್ರಖ್ಯಾತಿ ಹೊಂದಿದೆ. ಈ ಕ್ಷೇತ್ರಕ್ಕೆ ಆಗಮಿಸುವ ಲಕ್ಷಾಂತರ ಜನರು ಈ ಕ್ಷೇತ್ರದ ಯಾತ್ರೆಯ ನಂತರ ತಮ್ಮ ತಮ್ಮ ಮನೆಗಳಿಗೆ ಮರಳಿದ ನಂತರದಲ್ಲಿ ತಮ್ಮೊಂದಿಗೆ ಪರಶುರಾಮನ ರಕ್ಷಣೆಗಾಗಿ ಬಂದಿರುತ್ತಾನೆಂದು ನಂಬಿ ಮರಳಿ ಕ್ಷೇತ್ರಕ್ಕೆ ಅವರವರ ಮನೆಯಲ್ಲಿ ಪರಶುರಾಮನನ್ನು ಬೀಳ್ಕೊಡುವ ಕಾರ್ಯಕ್ರಮವು ಇಂದಿಗೂ ನಡೆದುಕೊಂಡು ಬಂದಿರುತ್ತದೆ. ಈ ಪೌರಾಣಿಕ ಹಿನ್ನೆಲೆಯನ್ನು ಶ್ರೀ ಕ್ಷೇತ್ರ ಯಲ್ಲಮ್ಮ ಗುಡ್ಡಕ್ಕೆ ವರ್ಷವಿಡೀ ದೇಶ ವಿದೇಶಗಳಿಂದ ನಾನಾ ಭಾಗಗಳಿಂದ ಲಕ್ಷಾಂತರ ಭಕ್ತರು ಆಗಮಿಸಿ ಜಗನ್ಮಾತೆ ಶ್ರೀ ರೇಣುಕಾದೇವಿಯ ಯಲ್ಲಮ್ಮ ದೇವಿಯ ದರ್ಶನಾಶೀರ್ವಾದ ಪಡೆದುಕೊಳ್ಳುತ್ತಾರೆ ಮತ್ತು ಮಹಾಮಾತೆಯಲ್ಲಿ ತಮ್ಮ ಇಷ್ಟಾರ್ಥಗಳನ್ನು ಕೋರಿಕೊಳ್ಳುತ್ತಾರೆ. ಶ್ರೀ ಕ್ಷೇತ್ರ ಯಲ್ಲಮ್ಮನ ಗುಡ್ಡದಲ್ಲಿಯೇ ಎಣ್ಣೆ ಹೊಂಡದಲ್ಲಿ ವರ್ಷವಿಡೀ ಪವಿತ್ರ ತೀರ್ಥದ ನೀರು ಹರಿಯುತ್ತಿದ್ದು, ಇದರ ಉಗಮ ಸ್ಥಾನ ಎಲ್ಲಿ ಎಂಬುದು ಇನ್ನೂ ಸಂಶೋಧಕರಿಗೆ ಪ್ರಶ್ನೆಯಾಗಿದೆ. ಈ ಪವಿತ್ರ ತೀರ್ಥ ಸ್ನಾನ ಮಾಡುವುದರಿಂದ ಅತಿ ಕ್ರೂರ ಚರ್ಮ ರೋಗಗಳಾದ ಕುಷ್ಠರೋಗ, ಬಿಳುಪು ಮುಂತಾದವುಗಳು ಗುಣಮುಖವಾಗುತ್ತವೆ ಎಂಬ ಪ್ರತೀತಿ ಇದೆ. ಶ್ರೀ ಕ್ಷೇತ್ರ ಯಲ್ಲಮ್ಮನ ಗುಡ್ಡದಲ್ಲಿ ಶ್ರೀ ಪರಶುರಾಮನ ದರ್ಶನದಿಂದ ಇಹಪರ ಇಷ್ಟಾರ್ಥಗಳು ಸಿದ್ಧಿಸುವವು ಮತ್ತು ಈ ದೇವಸ್ಥಾನದಲ್ಲಿರಿಸಿದ ಪರಶುರಾಮನ ತೊಟ್ಟಿಲನ್ನು ತೂಗುವುದರಿಂದ ಮಕ್ಕಳ ಭಾಗ್ಯ ಇಲ್ಲದವರೂ ಸಹಿತ ಮಕ್ಕಳ ಭಾಗ್ಯವನ್ನು ಪಡೆಯುತ್ತಾರೆ ಎಂಬ ಪ್ರತೀತಿ ಇದೆ. ಶ್ರೀ ಕ್ಷೇತ್ರ ಯಲ್ಲಮ್ಮನ ಗುಡ್ಡಕ್ಕೆ ಭಕ್ತರು ಜಾತಿ ಮತ ಭೇದವಿಲ್ಲದೆ ಸದ್ಭಾವನೆಯಿಂದೊಡಗೂಡಿ ದೇವಿಗೆ ಪ್ರಾರ್ಥನೆ ಪೂಜೆ ಸಲ್ಲಿಸುತ್ತಾರೆ. ಶ್ರೀಮಾತೆಯು ಎಲ್ಲ ಜಾತಿಯ ಜನಾಂಗದ ಮನೆ ದೇವತೆಯಾಗಿದ್ದು ಸರ್ವ ಧರ್ಮ ರಕ್ಷಕಳಾಗಿರುತ್ತಾಳೆ. ಶಿಶುನಾಳ ಶರೀಫರಂತಹ ಮಹಾನ್ ಸಾಧು ಸತ್ಪುರುಷರು ಶ್ರೀ ರೇಣುಕಾದೇವಿಯ ಮಹಾತ್ಮೆಯನ್ನು ಅರಿತುಕೊಂಡು ಎಲ್ಲಿ ಕಾಣೆ ಎಲ್ಲಿ ಕಾಣೆ ಯಲ್ಲಮ್ಮನಂತಹ ದೇವಿಯನ್ನು ಎಲ್ಲಿ ಕಾಣೆ ಎಲ್ಲಿ ಕಾಣೆ ಅಂತ ತಮ್ಮ ಹೃದಯಾಳದಿಂದ ದೇವಿಯ ಮಹಾತ್ಮೆಯನ್ನು ಕೊಂಡಾಡಿದ್ದಾರೆ. ಈ ಕ್ಷೇತ್ರಕ್ಕೆ ಪ್ರತಿ ವರ್ಷ 5 ಹುಣ್ಣಿಮೆ ಅಂದರೆ ಆಶ್ವಿಜ ಮಾಸದಲ್ಲಿ ಬರುವ ಸೀಗಿ ಹುಣ್ಣಿಮೆಯಿಂದ ಮಾಘ ಮಾಸದಲ್ಲಿ ಭಾರತ ಹುಣ್ಣಿಮೆಯವರೆಗೆ ಭಕ್ತರು ಕ್ಷೇತ್ರಕ್ಕೆ ಆಗಮಿಸಿ ಶ್ರೀ ರೇಣುಕಾದೇವಿಯ ಆಶೀರ್ವಚನ ಪಡೆದು ಪುನೀತರಾಗುತ್ತಾರೆ. ಅಲ್ಲದೆ ವರ್ಷವಿಡೀ ಬರುವ ಎಲ್ಲ ಹುಣ್ಣಿಮೆ, ಶುಕ್ರವಾರ, ಮಂಗಳವಾರ ಶ್ರೀದೇವಿಯ ದರ್ಶನಕ್ಕೆ ಸಹಸ್ರಾರು ಜನ ಭಕ್ತರು ಆಗಮಿಸುತ್ತಾರೆ. ಹೀಗೆ ಇಷ್ಟಾರ್ಥ ಸಿದ್ಧಿ ಆದಿದೇವತೆಯಾದ ಶ್ರೀ ರೇಣುಕಾದೇವಿಯ ಚರಿತ್ರೆಯನ್ನು ಓದಿ ಇಲ್ಲವೇ ಓದಿಸಿ ಕೇಳಿದವರಿಗೆ ಸಕಲ ಕಷ್ಟಗಳು ಪರಿಹಾರವಾಗಿ ಇಷ್ಟಾರ್ಥ ಸಿದ್ಧಿಯಾಗುತ್ತದೆ ಅಂತ ಶ್ರೀ ಮಾರ್ಕಂಡೇಯ ಮುನಿಗಳೇ ಹಿತವಚನ ನೀಡುತ್ತಾರೆ. ಹಬ್ಬಗಳು ಮತ್ತು ಉತ್ಸವಗಳು. ಆಶ್ವಿಜ ಮಾಸ ಶುಕ್ಲ ಪಕ್ಷ ಪ್ರತಿಪದೆಯ ದಿನ, ಅಮಾವಾಸ್ಯೆಯ ನಂತರ ದಿನ. ಆಶ್ವಿಜ ಮಾಸ ಶುಕ್ಲ ಪಕ್ಷ ದಿನ ಆ ದೇವಸ್ಥಾನದಲ್ಲಿ ಮಹಾನವಮಿಯ ಕಾರ್ಯಕ್ರಮಗಳು ಪ್ರಾರಂಭಗೊಂಡು ಶ್ರೀದೇವಿಯ ಗುಡಿಯಲ್ಲಿ ನಂದಾದೀಪ ಘಟ ಸ್ಥಾಪನೆ ಜರುಗುತ್ತದೆ. ಪ್ರತಿದಿನ ಮುಂಜಾನೆ ಶ್ರೀದೇವಿಗೆ ವಿಶೇಷ ಪೂಜೆ, ಬೆಲೆಬಾಳುವ ಸೀರೆಗಳಿಂದ ಅಲಂಕಾರ, ಅಮೂಲ್ಯ ಆಭರಣಗಳನ್ನು ಧರಿಸಿ ಅಲಂಕಾರ ಮಾಡಲಾಗುವುದು. 9 ದಿನಗಳವರೆಗೆ ಈ ಕಾರ್ಯಕ್ರಮ ಮುಂದುವರಿಯುತ್ತದೆ. ಪ್ರತಿದಿನ ಸಾಯಂಕಾಲ ಸಂಗೀತ ಕಚೇರಿ ಜರುಗುವುದು. 10ನೆಯ ದಿನ ಶ್ರೀದೇವಿಯ ಪೂಜೆಯನ್ನು ಖಂಡೇ ಆಯುಧಗಳೊಂದಿಗೆ ಮಾಡಿ ಬನ್ನಿ ಮಂಟಪಕ್ಕೆ ಭಕ್ತಾದಿಗಳು ಬೃಹತ್ ಮೆರವಣಿಗೆಯಲ್ಲಿ ಹೋಗಿ ಬನ್ನಿ ಮುಡಿಯುವ ಕಾರ್ಯಕ್ರಮ ನಡೆಯುವುದು. ಸೀಗೆ ಹುಣ್ಣಿಮೆ. ಭಕ್ತಾದಿಗಳು ತಮ್ಮ ಕಷ್ಟಗಳ ಪರಿಹಾರಕ್ಕೆ ಶೀಗೆ ಹುಣ್ಣಿಮೆಯಿಂದ ಮುಂದಿನ 4 ಹುಣ್ಣಿಮೆಗಳಂದು ತಪ್ಪದೇ ದೇವಿಯ ದರ್ಶನಕ್ಕೆ ಬರುವುದು ವಾಡಿಕೆ. ಅಂತೆಯೇ 5 ಹುಣ್ಣಿಮೆಗಳಲ್ಲಿ ಸೀಗೆ ಹುಣ್ಣಿಮೆಯ ಪ್ರಥಮವಾದದ್ದು. ಆದ್ದರಿಂದ ಭಕ್ತಾದಿಗಳ ಜನಸ್ತೋಮ ಈ ಹುಣ್ಣಿಮೆಯಿಂದ ಪ್ರಾರಂಭಗೊಳ್ಳುತ್ತದೆ. ಅಂದು ಅಮ್ಮನವರಿಗೆ ಬೆಳಿಗ್ಗೆ ವಿಶೇಷ ಪೂಜೆ, ಅಭಿಷೇಕ, ಅಲಂಕಾರವಿರುತ್ತದೆ. ಸಂಜೆ ಬೆಳ್ಳಿ ಪಲ್ಲಕ್ಕಿ ಉತ್ಸವ ನಡೆಯುವುದು. ಆಶ್ವಿಜ ಮಾಸದಲ್ಲಿ ಈ ಹುಣ್ಣಿಮೆ ಬರುತ್ತದೆ. ಲಕ್ಷ ದೀಪೋತ್ಸವ.
ಕಾರ್ತಿಕ ಮಾಸದ ಕೊನೆಯ ಮಂಗಳವಾರದಂದು ಕ್ಷೇತ್ರದಲ್ಲಿ ಲಕ್ಷ ದೀಪೋತ್ಸವ ಕಾರ್ಯಕ್ರಮ ವಿಜೃಂಭಣೆಯಿಂದ ನಡೆಸಲಾಗುವುದು. ಕ್ಷೇತ್ರದಲ್ಲಿಯ ಮುಖ್ಯ ಗುಡಿ ಹಾಗೂ ಪೌಳಿ ಹಾಗೂ ಎಲ್ಲ ಪರಿವಾರ ದೇವರುಗಳು ಗುಡಿಗೆ ದೀಪದಿಂದ ಅಲಂಕಾರ ಮಾಡಲಾಗುವುದು. ಸಾಯಂಕಾಲದ ಸೂರ್ಯಾಸ್ತದ ಸಮಯದಲ್ಲಿ ಲಕ್ಷ ದೀಪೋತ್ಸವ ಕಾರ್ಯಕ್ರಮವನ್ನು ಬೃಹತ್ ಸಂಖ್ಯೆಯಲ್ಲಿ ಸೇರಿರುವ ಭಕ್ತಾದಿಗಳ ಸಮ್ಮುಖದಲ್ಲಿ ದೀಪಗಳನ್ನು ಬೆಳಗಿಸಲಾಗುವುದು. ಹೊಸ್ತಿಲ ಹುಣ್ಣಿಮೆ ಮಾರ್ಗಶಿರ ಮಾಸ ಚತುರ್ದಶಿಯಂದು ಶ್ರೀ ಅಮ್ಮನವರ ಪತಿಯಾದ ಜಮದಗ್ನಿ ಮುನಿಯನ್ನು ಕಾಮಧೇನು ಹಾಗೂ ಕಲ್ಪವೃಕ್ಷಗಳನ್ನು ಪಡೆದುಕೊಳ್ಳುವ ದುರಾಸೆಯಿಂದ ದುಷ್ಟರಾಜನಾದ ಕಾರ್ತವೀರ್ಯಾರ್ಜುನನು ಹತ್ಯೆಗೈದ ಪ್ರಯುಕ್ತ ಶ್ರೀದೇವಿಯು ತನ್ನ ಮುತ್ತೈದೆತನವನ್ನು ಕಳೆದುಕೊಂಡು ದ್ಯೋತಕವಾಗಿ ಸಾಯಂಕಾಲ ಕಂಕಣ ಮಂಗಳಸೂತ್ರ ವಿಸರ್ಜನೆ ಕಾರ್ಯಕ್ರಮ ಜರುಗುತ್ತದೆ. ಅಂದಿನಿಂದ ಮುಂದೆ ಬರುವ 4 ತಿಂಗಳ ನಂತರ ಚೈತ್ರ ಮಾಸದ ಶುಕ್ಲ ಪಕ್ಷದ ಚತುರ್ದಶಿಯವರೆಗೆ ಅಮ್ಮನವರ ಪಲ್ಲಕ್ಕಿ ಉತ್ಸವ ಜರುಗುವುದಿಲ್ಲ. ಈ ಜಾತ್ರೆಗೆ ಅಂದಾಜು 5 ಲಕ್ಷ ಜನ ಭಕ್ತಾದಿಗಳು ಸೇರುತ್ತಾರೆ. ಇದಕ್ಕೆ ಹೊಸ್ತಿಲ ಹುಣ್ಣಿಮೆ ಎಂದು ಕರೆಯುತ್ತಾರೆ. ಹುಣ್ಣಿಮೆಯ ದಿನ ಮುಂಜಾನೆ ಮುಖ್ಯ ಗುಡಿಯಲ್ಲಿ ಅಮ್ಮನವರ ಸಮ್ಮುಖದಲ್ಲಿ ಶಾಂತಿ ಹೋಮ ಜರುಗುತ್ತದೆ. ಹರಕೆಗಳು ಕ್ಷೇತ್ರಕ್ಕೆ ಆಗಮಿಸಿದ ಹೆಚ್ಚಿನ ಸಂಖ್ಯೆಯ ಭಕ್ತಾದಿಗಳು ಶುಚಿ ಹಾಗೂ ಭಯ ಭಕ್ತಿಯಿಂದ ಕ್ಷೇತ್ರದಲ್ಲಿ ಅಥವಾ ಅವರವರ ಮನೆಯಲ್ಲಿ ತಯಾರಿಸಿದ ನೈವೇದ್ಯವಾದ ಕಡಬು, ಕಾಯಿ, ಪಲ್ಯ, ಅನ್ನ, ಸಾರು, ರೊಟ್ಟಿ ಹಾಗೂ ಇನ್ನಿತರ ಪೂಜಾ ವಸ್ತುಗಳನ್ನು ಗುಂಪಾಗಿ ಇಲ್ಲವೇ ಪ್ರತ್ಯೇಕವಾಗಿ ಅಮ್ಮನವರ ಪಡಲಿಗೆಯಲ್ಲಿ ಅರ್ಪಿಸಿ ನೈವೇದ್ಯ ಮಾಡುವ ಪದ್ಧತಿ ಇರುತ್ತದೆ. ಈ ಪದ್ಧತಿಯು ಎಲ್ಲ ಹುಣ್ಣಿಮೆಗಳಲ್ಲೂ ಹಾಗೂ ವರ್ಷವಿಡೀ ಆಗಮಿಸುವ ಯಾತ್ರಿಕರಿಂದ ಜರುಗುತ್ತದೆ. ಹಾಗೂ ದೇವಿಗೆ ತೆಂಗು, ಬಾಳೆಹಣ್ಣು, ಹಣ್ಣು, ಹಂಪಲ, ಕರ್ಪೂರ, ಎಣ್ಣೆ, ಪುಷ್ಪ ಇತ್ಯಾದಿಗಳೊಂದಿಗೆ ಶ್ರೀದೇವಿಯ ದರ್ಶನ ಪಡೆದು ಪೂಜೆ ಸಲ್ಲಿಸುತ್ತಾರೆ. ಭಕ್ತಿಗಳು ಮೊದಲೇ ಸಂಕಲ್ಪಿಸಿದ ಕಾರ್ಯಗಳಲ್ಲಿ ಯಶಸ್ಸು ಪಡೆದು ತಾವು ಸಂಕಲ್ಪಿಸಿಕೊಂಡ ವಿವಿಧ ಸೇವೆಗಳನ್ನು ಮಾಡಿಸುತ್ತಾರೆ. ಮತ್ತು ದೇಣಿಗೆಗಳಾದ ಸೀರೆ ಅರ್ಪಿಸುವುದು, ಉಡಿ ತುಂಬಿಸುವುದು, ಶಿಖರಕ್ಕೆ ಸೀರೆ ಏರಿಸುವುದು, ಕಾಯಿ ಕಟ್ಟುವುದು, ಅರಿಶಿನ, ಕುಂಕುಮ ಹಾಗೂ ನಾಣ್ಯಗಳನ್ನು ಶಿಖರಕ್ಕೆ ಹಾರಿಸುವುದು, ಬೆಳ್ಳಿ, ಬಂಗಾರ, ತಾಮ್ರ, ಹಿತ್ತಾಳೆ, ದವಸ, ಧಾನ್ಯ, ವಿದ್ಯುತ್ ಸಾಮಗ್ರಿ ಮುಂತಾದವುಗಳನ್ನು ದೇಣಿಗೆ ನೀಡುವುದು, ಉರುಳು ಸೇವೆ, ದೀರ್ಘದಂಡ ನಮಸ್ಕಾರ ಸೇವೆ ಮಾಡುವುದು, ಪೌಳಿಯಲ್ಲಿ ಕರ್ಪೂರ ಉರಿಸುವುದು ಮುಂತಾದ ಸೇವೆಗಳನ್ನು ಮಾಡುತ್ತಾರೆ. ನೋಡಿದ್ರಲ್ಲ, ಇವತ್ತಿನ ವಿಡಿಯೋದಲ್ಲಿ ನಾನು ಮಹಾತಾಯಿ ಯಲ್ಲಮ್ಮ ದೇವಿಯ ಇತಿಹಾಸ ಮತ್ತು ಮಹತ್ವ ಮತ್ತು ಪೌರಾಣಿಕ ಕಥೆಯನ್ನು ಹೇಳಿದ್ದೀನಿ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡೋದನ್ನು ಮರಿಬೇಡಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಸರ್ವೇ ಜನ ಸುಖಿನೋ ಭವಂತು.